ಬೆಂಗಳೂರಿನ ಹೋಟೆಲ್ಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಚಿವರು. ನಾಳೆಯಿಂದ ಹೋಟೆಲ್ಗಳಿಗೆ ಸಿಗಲಿದೆ ಹೆಚ್ಚುವರಿ ಸಿಲಿಂಡರ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ದಿವಸ ಸಿಲಿಂಡರ್ ಇಲ್ಲದೆ ಹೋಟೆಲ್ನವರು ಪರದಾಡಿದ್ದಾರೆ. ನಾಳೆಯಿಂದ ಹೋಟೆಲ್ಗಳಿಗೆ ಹೆಚ್ಚುವರಿ ಸಿಲಿಂಡರ್ ಸಿಗುತ್ತೆ ಎನ್ನುವುದಾಗಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಹಾರ ಸಚಿವರಾಗಿರುವ ಕೆಎಚ್ ಮುನಿಯಪ್ಪ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿ ಸಿಲಿಂಡರ್ ವಿತರಣೆಗೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ. ಸಿಲಿಂಡರ್ ಇವತ್ತು ವಿತರಣೆ ಕೇಂದ್ರಗಳಿಗೆ ತಲುಪುತ್ತೆ. ನಾಳೆ ಎಲ್ಲರಿಗೂ ಕೂಡ ವಿತರಣೆ ಆಗಲಿದೆ ಅಂತ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಹೇಳಿದಂತೆ 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗಲಿದೆ. ಸಚಿವರು ಕೊಟ್ಟಿರುವಂತ ಮಾಹಿತಿ ಇದು. ಈ ಮೂಲಕ ನಾಳೆಯಿಂದ ಬೆಂಗಳೂರಿನ ಹೋಟೆಲ್ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಸಿಗಲಿದೆ. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳಲ್ಲಿ ಗೊಂದಲ ಕಂಡು ಬರ್ತಾ ಇದೆ. ಬಿಟಿಎಂ ಲೇಔಟ್ನ ಗ್ಯಾಸ್ ಏಜೆನ್ಸಿಯಲ್ಲಿ ಗೊಂದಲದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಗರ ಪ್ರದೇಶದಲ್ಲಿ 25 ದಿನದ ಬಳಿಕ ಸಿಲಿಂಡರ್ ಬುಕಿಂಗ್ ಆಗಬೇಕು, ಗ್ರಾಮೀಣ ಭಾಗದಲ್ಲಿ 45 ದಿನಗಳಿಗೆ ಆಗಬೇಕು ಅಂತ ಹೇಳಿದ್ದೇವೆ. ಅದರಂತೆ ಏಜೆನ್ಸಿಗಳು ನಡೆದುಕೊಳ್ಬೇಕು ಅಂತ ಸಚಿವ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏಜೆನ್ಸಿಗಳು ಬುಕ್ ಮಾಡಿಕೊಳ್ಳದೇ ಇದ್ರೆ ಕಂಪನಿಗಳಿಗೆ ದೂರು ಕೊಡಲಿ, ಸಮಸ್ಯೆ ಆಗಿದ್ದು ಕೇಂದ್ರದಿಂದ, ಕೇಂದ್ರ ಸರ್ಕಾರವೇ ಉತ್ತರಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ, ಪೆಟ್ರೋಲಿಯಂ ಸಚಿವರು ಉತ್ತರಿಸಲಿ ಅಂತ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇಷ್ಟು ಕೊಡಬೇಕು ಅಂತ ಪ್ರೊಸೀಜರ್ ಇದೇನಪ್ಪ. ಈಗ ನಿನ್ನೆ ಆರ್ಡರ್ ಮಾಡಿದ್ದೀವಿ ನಾವು ಇಷ್ಟು ಕೊಡಬೇಕು ಅಂತ. ಇವತ್ತು ಅವರು ಡಿಸ್ಟ್ರಿಬ್ಯೂಟರ್ಗೆ ಹೋಗ್ತಾರೆ, ಡಿಸ್ಟ್ರಿಬ್ಯೂಟರ್ ನಾಳೆಯಿಂದ ಕೊಡ್ತಾರೆ. ಸಿಂಪಲ್. ಒಂದು ಚಾನಲ್ ಪ್ರಾರಂಭ ಆಗ್ಬೇಕಾದ್ರೆ ನಿಂತೋಗಿದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಲ್ವಾ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲಾನು ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನೆಕ್ಸ್ಟ್ ಇನ್ನೇನಿದೆ, ಎನಿಥಿಂಗ್ ಮೋರ್. ಹೋಟ್ಲ್ ಮಾಲೀಕರಾಗಲಿ ನೆನ್ನೆ ಏನೇನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರು ಆತಂಕ ಪಡಬೇಕಾಗಿಲ್ಲ. ಡೊಮೆಸ್ಟಿಕ್ನವರು ವಿನಾಕಾರಣ ಡಿಸ್ಟ್ರಿಬ್ಯೂಟರ್ ಇದ್ರ ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವರು 25 ದಿನ ಆತನೇ ಬುಕ್ ಮಾಡಲಿ, ಅವ್ರಿಗೆ ಸಿಲಿಂಡರ್ ಸಿಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ, ಎಲೆಕ್ಟ್ರಿಕ್ ಉಪಯೋಗಿಸೋದು ನಿಲ್ಲಿಸಿದ್ದೀರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗಾಗಲೇ ಈ ಹಿಂದೆಯೂ ಕೂಡ ಸಚಿವರಾಗಿರುವಂಥ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ರು ಗ್ಯಾಸ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ಸಿಲಿಂಡರ್ ಸಿಗುತ್ತೆ ಅಂತ. ಆದರೂ ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಯಿತು, ಗ್ಯಾಸ್ ಸಿಲಿಂಡರ್ ಸಿಗದೆ. ಈಗ ಮತ್ತೆ ಹೇಳ್ತಾ ಇದ್ದಾರೆ 17,500 ಸಿಲಿಂಡರ್ ಸಪ್ಲೈ ಆಗುತ್ತೆ, ಈ ಮೂಲಕ ಹೋಟೆಲ್ನವರ ಸಮಸ್ಯೆ ಬಗೆಹರುತ್ತೆ ಅಂತೇಳಿ. ಸಪ್ಲೈ ಆಗಬಹುದಾ? ಕೊಟ್ಟ ಮಾತಿನಂತೆ ಪೂರೈಕೆ ಮಾಡ್ತಾರಾ ಹೇಗೆ? ಸಂಪತ್ ಹೋಟೆಲ್ಗಳಿರ್ಬೋದು ಅಥವಾ ಬೇರೆ ಕಲ್ಯಾಣ ಮಂಟಪ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಿಗೆ ಗ್ಯಾಸ್ ಪೂರೈಕೆ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಅವರು ಒಂದು 10 ಗ್ಯಾಸ್ಗೆ ಡಿಮಾಂಡ್ ಮಾಡಿದ್ರೆ 1 ಗ್ಯಾಸ್ ಅನ್ನು ಕೂಡ ಪೂರೈಸೋದು ಕಷ್ಟ ಆಗ್ತಿತ್ತು. ತಿಂಗಳಿಗೆ 1 ಗ್ಯಾಸ್ ಕೂಡ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಗ್ಯಾಸ್ ಪೂರೈಕೆ ಸಂಬಂಧಪಟ್ಟಂತ ಸಾಕಷ್ಟು ಒತ್ತಡಗಳು ಬಂತು. ಒಂದಿಷ್ಟು ಹೋಟೆಲ್ಗಳು ಕೂಡ ಕ್ಲೋಸ್ ಮಾಡಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಆದ್ರೆ ಇದೀಗ ಕೆಎಚ್ ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ಅವ್ರು ಹೇಳಿದ್ರು ಒಟ್ಟಾರಾಗಿ 17,000 ಗ್ಯಾಸ್ಗಳನ್ನು ಕೊಡ್ತೇವೆ ಅಂತೇಳಿ. ಆದ್ರೆ 17,000 ಗ್ಯಾಸ್ ಅನ್ನ ಹೋಟೆಲ್ಗಳಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿರ್ಧಾರ ಇತ್ತು. ಒಟ್ಟಾರಾಗಿ 29,000 ಗ್ಯಾಸ್ ಬೇಡಿಕೆ ಇತ್ತು. ಅದರಲ್ಲಿ ಗೃಹ ಬಳಕೆದು ಬರುತ್ತೆ, ಎಲ್ಲದೂ ಬರುತ್ತೆ. 17,000 ಹೋಟೆಲ್ಗಳಿಗೆ ಬೇಕು ಅಂತೇಳಿ. ಆದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಗ್ಯಾಸ್ ಪೂರೈಕೆ ಆಗಿರ್ಲಿಲ್ಲ, ನಿನ್ನೆ ಆಗಿರ್ಲಿಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಮತ್ತೆ ಪುನಃ ಮನವಿ ಮಾಡ್ಕೊಂಡಿದ್ದು ಇನ್ನೂ ಕೂಡ ಗ್ಯಾಸ್ ಬಂದಿಲ್ಲ ಅಂತೇಳಿ. ಆದ್ರೆ ಸಿಸ್ಟಮ್ ಟೈಮ್ ತೆಗೆದುಕೊಳ್ಳುತ್ತೆ. ಕೇಂದ್ರ ಸರ್ಕಾರ ಈಗಾಗಲೇ ಆ ಗ್ಯಾಸ್ ಅನ್ನು ರಿಲೀಸ್ ಮಾಡಿದೆ. ಈಗಾಗಲೇ ರಾಜ್ಯದ ಗೋಡನ್ಗಳಿಗೆ ಈ ಗ್ಯಾಸ್ಗಳು ಬರ್ತಾ ಇದೆ. ಹೀಗಾಗಿ ನಾಳೆ ಎಷ್ಟೊತ್ತಿಗೆ ಈ ಗ್ಯಾಸ್ ಸಮಸ್ಯೆ ಬಗೆಹರಿಸಿದೆ, ಪೂರ್ತಿ ಅಂತಲ್ಲ, ಆದ್ರೂ ಕೂಡ ಹೋಟೆಲ್ಗಳಿಗೆ ಒಂದಿಷ್ಟು ಗ್ಯಾಸ್ಗಳನ್ನ ಸಪ್ಲೈ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಕೆಎಚ್ ಮುನಿಯಪ್ಪನವರು ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಹೋಟೆಲ್ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಏನು ಗ್ಯಾಸ್ ಸಮಸ್ಯೆ ಏನಿತ್ತು ಅದನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಒಟ್ಟಾರೆ 68% ಅಷ್ಟು ಗ್ಯಾಸ್ ಪೂರೈಕೆಗಳನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹಂಚಿಕೊಂಡಿದ್ದಾರೆ. ಆದರೂ ಕೂಡ 30% ಅಷ್ಟು ಗ್ಯಾಸ್ ಕೊರತೆ ಎಲ್ಲಿ ಕಾಣಿಸ್ಕೊಂಡ್ರು ಕೂಡ ಆದ್ರೆ ಅರ್ಧಕ್ಕರ್ಧ ಸಮಸ್ಯೆಗಳು ಬಗೆಹರಿಬಹುದು ಅನ್ನೋ ನಿರೀಕ್ಷೆಗಳಿದೆ. ಈಗಾಗಲೇ ಹೋಟೆಲ್ಗಳಲ್ಲಿ ಏನು ಸೌದೆ ವಲಯ
ಅಡುಗೆಯನ್ನು ಕೂಡ ಮಾಡ್ತಿರೋದನ್ನು ಗಮನಿಸಿಕೊಂಡಿದ್ದೇವೆ. ಇಲ್ಲಿಗ ಈ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ತೆಗೆದುಕೊಂಡಿದೆ. ಹೋಟೆಲ್ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಿರ್ಬೋದು. ಹೀಗಾಗಿ ಈಗಾಗಲೇ ಈಗ ಆ ಗ್ಯಾಸ್ಗಳನ್ನ ಏಜೆನ್ಸಿಗಳಿಗೆ ಕೊಡಲಾಗಿದೆ. ಏಜೆನ್ಸಿಗಳು ಇನ್ನು ಕಾಳಸಂತೆ ಅಥವಾ ಬೇರೆ ಯಾವುದೇ ರೀತಿಯಾಗಿ ಅಕ್ರಮ ದಾಸ್ತಾನು ಮಾಡದೆ ಅದನ್ನ ಹೋಟೆಲ್ಗಳಿಗೆ ಕೊಟ್ರೆ ನಿಜಕ್ಕೂ ಕೂಡ ಸಮಸ್ಯೆಗಳು ಮುಗಿಲಿದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.